ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಏಪ್ರಿಲ್ ತಿಂಗಳ ಈ ವಾರದಲ್ಲಿ ನೀಚಭಂಗ ರಾಜಯೋಗವು ಪ್ರಭಾವಶಾಲಿಯಾಗಿರುವುದು. ಈ ವಾರದ ಆರಂಭದಲ್ಲಿ ಬುಧನು ತನ್ನ ನೀಚ ರಾಶಿಯಾದ ಮೀನ ರಾಶಿಯಲ್ಲಿ ಚಲಿಸಲಿದ್ದಾನೆ. ಹಾಗೆ ಈ ವಾರ ಧನ ಯೋಗದ ನಿರ್ಮಾಣವಾಗಲಿದೆ. ಚಂದ್ರ ಮತ್ತು ಮಂಗಳ ಪರಸ್ಪರ ಸಪ್ತಮ ದೃಷ್ಟಿಯಲ್ಲಿ ಚಲಿಸಲಿದೆ. ಮೀನ ರಾಶಿಯಲ್ಲಿ ಮಂಗಳ ತನ್ನ ಸಂಚಾರವನ್ನು ಮಾಡುವುದು ಮತ್ತು ಚಂದ್ರನು ಕನ್ಯಾ ರಾಶಿಯಲ್ಲಿ ತನ್ನ ಚಲನೆಯನ್ನು ಮಾಡಲಿದೆ. ಈ ಎರಡು ಗ್ರಹಗಳ ಪರಸ್ಪರ 7ನೇ ದೃಷ್ಟಿಯಲ್ಲಿ ಚಲಿಸುವ ಮೂಲಕ ಧನ ಯೋಗದ ನಿರ್ಮಾಣವಾಗುವುದು. ಗ್ರಹಗಳ ಈ ಸಂಯೋಗದಿಂದಾಗಿ ಜನರು ತಮ್ಮ ಕುಟುಂಬ ಜೀವನದಲ್ಲಿ ಸಂತೋಷ, ಸುಖ, ಸಮೃದ್ಧಿಯನ್ನು ಪಡೆಯುವ ಯೋಗ ನಿರ್ಮಾಣಗೊಳ್ಳುವುದು ಮತ್ತು ಪ್ರಯಾಣದಿಂದ ಅಪಾರ ಯಶಸ್ಸನ್ನು ಗಳಿಸುವಿರಿ. ಏಪ್ರಿಲ್ 27ರಿಂದ ಮೇ 3ರವರೆಗಿನ ತುಲಾ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ವಾರ ತುಲಾ ರಾಶಿಯವರ ಫಲಾಫಲಗಳೇನು, ಗ್ರಹಗತಿಗಳು ಹೇಗಿರಲಿವೆ, ಕೌಟುಂಬಿಕ, ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ, ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ಸ್ನೇಹಿತರೆ, ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಶನಿಯು 6ನೇ ಮನೆಯಲ್ಲಿರುವುದರಿಂದ ಈ ವಾರ ಕಾರ್ಯನಿರತ ವೇಳಾಪಟ್ಟಿಯ ಹೊರತಾಗಿಯೂ ನಿಮ್ಮ ಆರೋಗ್ಯವು ಸಾಮಾನ್ಯಕ್ಕಿಂತ ಉತ್ತಮವಾಗಿರುತ್ತದೆ. ಆದರೆ ಅದನ್ನು ಶಾಶ್ವತವಾಗಿ ನಿಜವೆಂದು ಭಾವಿಸುವ ತಪ್ಪನ್ನು ಮಾಡದೆ ಆರೋಗ್ಯದ ಬಗ್ಗೆ ಅಸಡ್ಡೆ ಮಾಡಬೇಡಿ. ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಜೀವನ ಮತ್ತು ಆರೋಗ್ಯವನ್ನು ಗೌರವಿಸಿ ಮತ್ತು ಉತ್ತಮ ದಿನಚರಿಯನ್ನು ಅಳವಡಿಸಿಕೊಳ್ಳಿ. ಇಲ್ಲದಿದ್ದರೆ ನೀವು ಭವಿಷ್ಯದಲ್ಲಿ ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಗುರುವು 9ನೇ ಮನೆಯಲ್ಲಿರುವುದರಿಂದ ನೀವು ಯಾರೊಂದಿಗಾದರೂ ಸಹಭಾಗಿತ್ವದ ವ್ಯಾಪಾರದಲ್ಲಿ ತೊಡಗಿದ್ದರೆ ಈ ವಾರ ನಿಮ್ಮ ಪಾಲುದಾರರು ನಿಮ್ಮನ್ನು ಮೋಸಗೊಳಿಸಬಹುದು ಮತ್ತು ನಿಮ್ಮ ಹಣವನ್ನು ತೆಗೆದುಕೊಂಡು ಓಡಿ ಹೋಗಬಹುದು. ಆದ್ದರಿಂದ ಪ್ರತಿಯೊಂದು ರೀತಿಯ ವಹಿವಾಟು ಮಾಡುವ ಸಮಯದಲ್ಲಿ ಕಾಗದ ಪತ್ರಗಳನ್ನು ಚೆನ್ನಾಗಿ ನೋಡಿಕೊಳ್ಳಿ. ಈ ವಾರ ಅನೇಕ ಗ್ರಹಗಳ ಸಾಗಣೆಯೊಂದಿಗೆ ಸಂತೋಷವು ನಿಮ್ಮ ಕುಟುಂಬ ಜೀವನಕ್ಕೆ ಮರಳುತ್ತದೆ. ಆದಾಗ್ಯೂ ಅದಕ್ಕೂ ಮೊದಲು ನಿಮ್ಮ ಕುಟುಂಬದಲ್ಲಿ ಬೆಳವಣಿಗೆಯ ಸಾಧ್ಯತೆಯೂ ಇರುತ್ತದೆ. ಈ ಬೆಳವಣಿಗೆ ವ್ಯಕ್ತಿಯ ಮದುವೆ ಅಥವಾ ಮಗುವಿನ ಜನನದ ಕಾರಣದಿಂದಾಗಿಯೂ ಸಾಧ್ಯ. ಅಂತಹ ಪರಿಸ್ಥಿತಿಯಲ್ಲಿ ಈ ಸಂತೋಷವನ್ನು ಕುಟುಂಬದೊಂದಿಗೆ ಒಟ್ಟಾಗಿ ಆಚರಿಸಿ. ಈ ವಾರ ಆಫೀಸ್ ಅಥವಾ ಕಚೇರಿಯಲ್ಲಿ ಇನ್ನೂ ನಿಮ್ಮ ಪರವಾಗಿರದ ಸಂದರ್ಭಗಳು ಈಗ ನಿಮ್ಮ ಪರವಾಗಿ ಸಾಗುತ್ತಿರುವಂತೆ ತೋರುತ್ತಿದೆ. ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಅದೃಷ್ಟಕ್ಕೆ ಎಲ್ಲಾ ಮನ್ನಣೆ ನೀಡದೆ ಈ ಅವಕಾಶದ ಸರಿಯಾದ ಲಾಭವನ್ನು ಪಡೆದುಕೊಳ್ಳಿ ಮತ್ತು ನಿಮ್ಮ ಅಧಿಕಾರಿಗಳ ಮುಂದೆ ಖ್ಯಾತಿ ಮತ್ತು ಮೆಚ್ಚುಗೆಯನ್ನು ಪಡೆಯಿರಿ. ಏಕೆಂದರೆ ಹಾಗೆ ಮಾಡುವುದರಿಂದ ನಿಮಗೆ ಆರ್ಥಿಕ ಲಾಭವಾಗಬಹುದು. ಶಿಕ್ಷಣ ಕ್ಷೇತ್ರದಲ್ಲಿ ಈ ವರ್ಷ ವಿದ್ಯಾರ್ಥಿಗಳು ಹಿಂದಿನ ತಪ್ಪುಗಳಿಂದ ಕಲಿಯುವ ಮೂಲಕ ತಮ್ಮ ಶಿಕ್ಷಣದತ್ತ ತಮ್ಮನ್ನು ತಾವು ಕೇಂದ್ರೀಕರಿಸಲು ಸಾಧ್ಯವಾಗುತ್ತದೆ. ಅದೇ ಸಮಯದಲ್ಲಿ ಮತ್ತೊಂದೆಡೆ ನೀವು ಅಧ್ಯಯನದಲ್ಲಿ ಸಾಮಾನ್ಯ ವಿದ್ಯಾರ್ಥಿಯಾಗಿದ್ದರೆ ಯಶಸ್ಸನ್ನು ಪಡೆಯಲು ಈ ವಾರ ನಿಮ್ಮ ಗುರುಗಳು ಮತ್ತು ಶಿಕ್ಷಕರು ಬೇಕಾಗಬಹುದು. ಈ ವಾರ ನಿಮ್ಮ ಮನಸ್ಥಿತಿ ಇನ್ನಷ್ಟು ಹದಗೆಡಬಹುದು. ಕಳೆದ ವಾರದಂತೆಯೇ ಮಂಗಳ ಮತ್ತು ಬುಧ ಗ್ರಹಗಳು ಮೇಷರಾಶಿಯ ಮೂಲಕ ಚಲಿಸುತ್ತಿವೆ. ಆದ್ದರಿಂದ ಘಟನೆಗಳ ಮುಂದುವರಿಕೆ ಇರುತ್ತದೆ. ನಿಮ್ಮ ಸಂಗಾತಿಯ ಜೀವನದಲ್ಲಿ ಅವರು ದೂರದ ಸ್ಥಳಕ್ಕೆ ಹೋಗುವುದು ಅಥವಾ ಅವರಿಗೆ ಉದ್ಯೋಗ ಸಿಗುವಂತಹ ಕೆಲವು ಮಹತ್ವದ ಘಟನೆಗಳನ್ನು ನೀವು ನಿರೀಕ್ಷಿಸಬಹುದು. ಮಂಗಳ ಮತ್ತು ಬುಧ ವೇಗದ ಗ್ರಹಗಳು, ಆದ್ದರಿಂದ ನೆಟ್ವರ್ಕಿಂಗ್, ಸಾಮಾಜಿಕ ಕೂಟಗಳು ಮತ್ತು ವ್ಯವಹಾರ ಸಭೆಗಳಂತಹ ಘಟನೆಗಳು ಬೇಗನೆ ಬರಬಹುದು. ಆದ್ದರಿಂದ ನೀವು ಅದಕ್ಕೆ ಸಿದ್ಧರಾಗಿರಬೇಕು. ಹೊಸ ಒಪ್ಪಂದಗಳ ಕುರಿತು ನಿಮ್ಮ ಸಂಗಾತಿ, ಪಾಲುದಾರ ಅಥವಾ ಸಾರ್ವಜನಿಕ ವಲಯದ ಯಾರೊಂದಿಗಾದರೂ ಮಾತನಾಡಲು ಇದು ಸಮಯ. ನೀವು ಭಿನ್ನಾಭಿಪ್ರಾಯಗಳನ್ನು ಸಹ ನಿರೀಕ್ಷಿಸಬಹುದು. ಆದ್ದರಿಂದ ನೀವು ಎಲ್ಲರೊಂದಿಗೆ ಉತ್ತಮ ಸಮೀಕರಣವನ್ನು ಇಟ್ಟುಕೊಳ್ಳಲು ರಾಜತಾಂತ್ರಿಕರಾಗಿರಿ ಎಂದು ಖಚಿತಪಡಿಸಿಕೊಳ್ಳಿ. ಸೌರ ಸಂಚಾರವು 8ನೇ ಮನೆಯ ಮೂಲಕ ಚಲಿಸುತ್ತಿದೆ ಮತ್ತು ಈ ವಾರ ಹುಣ್ಣಿಮೆಯು ನಿಮ್ಮ 2ನೇ ಮನೆಯನ್ನು ಸಕ್ರಿಯಗೊಳಿಸುತ್ತದೆ. ಎರಡೂ ಹಣಕಾಸಿನ ವಿಷಯಗಳಲ್ಲಿ ಗಮನಾರ್ಹ ಬೆಳವಣಿಗೆಗಳನ್ನು ಸೂಚಿಸುತ್ತವೆ. ಆದ್ದರಿಂದ ನೀವು ಅವುಗಳನ್ನು ನಿರ್ವಹಿಸುವಾಗ ಜಾಗರೂಕರಾಗಿರಬೇಕು. ನೀವು ಜಂಟಿ ಹಣಕಾಸು, ಸಾಲಗಳು, ತೆರಿಗೆ, ಪಿಎಫ್ ಅಥವಾ ವಿಮೆಯನ್ನು ಎದುರಿಸುತ್ತೀರಿ. ವೆಚ್ಚಗಳು ಇರುತ್ತವೆ. ಆದ್ದರಿಂದ ನೀವು ಅದಕ್ಕೆ ಸಿದ್ಧರಾಗಿರಬೇಕು. ಮತ್ತು ಹುಣ್ಣಿಮೆಯು ನೀವು ಕೆಲವು ಪಾವತಿಗಳನ್ನು ಪೂರ್ಣಗೊಳಿಸುತ್ತೀರಿ ಅಥವಾ ನೀವು ಕೆಲವು ಬಾಕಿ ಮೊತ್ತವನ್ನು ಪಡೆಯುತ್ತೀರಿ ಎಂದು ಸೂಚಿಸುತ್ತದೆ. ವಿವಿಧ ಕೋನಗಳಿಂದ ಸಂಬಂಧವು ಗಮನಾರ್ಹ ಬದಲಾವಣೆಗಳನ್ನು ತೋರಿಸುತ್ತಿದೆ. ಆದ್ದರಿಂದ ನೀವು ಎಲ್ಲರೊಂದಿಗೆ ತಾಳ್ಮೆಯಿಂದಿರಿ ಎಂದು ಖಚಿತಪಡಿಸಿಕೊಳ್ಳಿ. ಶುಕ್ರನು 9ನೇ ಮನೆಯ ಮೂಲಕ ಚಲಿಸುತ್ತಿರುವುದರಿಂದ ವಿದೇಶಗಳಿಂದ ಹೊಸ ಮಾಹಿತಿಗಳು ಬರುತ್ತವೆ ಅಥವಾ ದೀರ್ಘ ಪ್ರಯಾಣಗಳನ್ನು ನಿರೀಕ್ಷಿಸಬಹುದು. ಉನ್ನತ ಶಿಕ್ಷಣ, ಪ್ರಯಾಣ ಅಥವಾ ಜೀವನ ಮತ್ತು ನಂಬಿಕೆ ವ್ಯವಸ್ಥೆಯ ಬಗ್ಗೆ ವಿಭಿನ್ನ ದೃಷ್ಟಿಕೋನವನ್ನು ಹೊಂದಲು ನಿಮ್ಮನ್ನು ಪ್ರೇರೇಪಿಸುವ ಯಾವುದಾದರೂ ಒಂದು ಅವಕಾಶವನ್ನು ನೀವು ಪಡೆಯುತ್ತೀರಿ. ಅರ್ಜಿಗಳಿಗೆ ಸಂಬಂಧಿಸಿದ ಕಾಗದ ಪತ್ರಗಳ ಕೆಲಸವಿರುತ್ತದೆ ಮತ್ತು ಅವು ಪರೀಕ್ಷೆಗಳು, ಹೊಸ ಕೋರ್ಸ್ಗಳಿಗೆ ದಾಖಲಾಗುವುದು, ವೀಸಾ ಪ್ರಕ್ರಿಯೆ ಅಥವಾ ಕೆಲವು ಕಾನೂನು ವಿಷಯಗಳ ಬಗ್ಗೆಯೂ ಇರಬಹುದು. ಇವುಗಳ ಬಗ್ಗೆ ನಿಮಗೆ ಕೆಲವು ಸಕಾರಾತ್ಮಕ ಮಾಹಿತಿಗಳು ಸಿಗುತ್ತವೆ.
ಹೆಚ್ಚುವರಿಯಾಗಿ ನಿಮ್ಮ ಲೇಖನಗಳನ್ನು ಓದುವುದು, ಬರೆಯುವುದು ಮತ್ತು ಪ್ರಕಟಿಸುವುದರಲ್ಲಿ ನೀವು ಆಸಕ್ತಿ ಹೊಂದಿರುತ್ತೀರಿ ಮತ್ತು ನಿಮ್ಮ ಮಾರ್ಗದರ್ಶಕರು ಇದರಲ್ಲಿ ನಿಮಗೆ ಮಾರ್ಗದರ್ಶನ ನೀಡುತ್ತಾರೆ. ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ, ಶುಕ್ರವಾರ ಶುಕ್ರ ಗ್ರಹಕ್ಕಾಗಿ ಯಜ್ಞಹವನ ಮಾಡಿ. ವೀಕ್ಷಕರೇ, ಇದಾಗಿತ್ತು ತುಲಾ ರಾಶಿಯ ಜಾತಕದವರ ಏಪ್ರಿಲ್ 27 ರಿಂದ ಮೇ 3 ರವರೆಗಿನ ಫಲದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.